ಹೇ ಗಾಯ್ಸ್, ಹ್ಯಾಪಿ ಮಕರ ಸಂಕ್ರಾಂತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಕಾರ್ ಡೆಲಿವರಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಒಳ್ಳೆ ದಿನ ಅಂತ ಹೇಳಿಬಿಟ್ಟು ಇವತ್ತೇ ಕಾರ್ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಕಾರ್ನ ತೊಗೊಂಡಿದ್ದು MG ರೋಡ್, ಲವೆಲ್ಲೆ ರೋಡ್ ಅಂತ ಹೇಳಿಬಿಟ್ಟು ಟಾನಿಕ್ಕಿಂದ ಸ್ಟ್ರೈಟ್ ಆಗೋದ್ರೆ ಅಲ್ಲೇ ಇರುತ್ತೆ. ಅಲ್ಲಿ ನಾವು MG ಕಾಮೆಟ್ನ ಬೈ ಮಾಡ್ತಾ ಇರೋದು. ಸೊ MG ಕಾಮೆಟ್ ಯಾಕೆ ಅಂತ ಹೇಳಿದ್ರೆ, ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಫಸ್ಟು ಕಾರ್ ಅಂತ ಅಂದರೆ ನಗಬೇಡಿ ಆಯಿತಾ, ನನಗೆ ಚಿಕ್ಕ ಚಿಕ್ಕ ಪುಟ್ಟು ಕಾರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ನನಗೆ ಮುಂಚೆ ನಾನೇ ನೋಡಿದಾಗ ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತಾ ಇದ್ದೆ. ಸೊ ಅದೇ ಥರ ಕಾರು ಇವಾಗ ನನ್ನ ಕಣ್ಣಿಗೆ ಬಿದ್ದಿದ್ದಂತ ಅಂದರೆ ಅದು MG ಕಾಮೆಟ್. ಸೊ ಹಾಗಾಗಿ ನಾನು MG ಕಾಮೆಟ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಹಠ ಹಿಡಿದಿದ್ದಕ್ಕೆ ಸೊ ರಾಕೇಶು ಒಪ್ಕೊಂಡು ಸೊ ನಾವು ತೊಗೊಳಕ್ಕೆ ಹೋದ್ವಿ. ಇವತ್ತು ನಾವು ನಮ್ಮ ಕಾರ್ ಡೆಲಿವರಿ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಅಣ್ಣ ಬಾಂಡ್ನ ನೋಡ್ತೀರಾ, ನೋಡಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಇವತ್ತು ನಮ್ಮದು 2ನೇ ಕಾರ್ ಡೆಲಿವರಿ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಹೇ ಗೈಸ್, ದಿಸ್ ಇಸ್ ಅವರ್ ನ್ಯೂ ಸೆಕೆಂಡ್ ಕಾರ್. ಸೊ ಇದನ್ನು ಇವತ್ತು ನಾವು ಡೀಲ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆಮೇಲೆ ಇಂಟೀರಿಯರ್ ಹೇಗಿದೆ ಆ್ಯಂಡ್ ಕಾರ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಅದಾದಮೇಲೆ ಎಲ್ಲನೂ ಏನೇನು ಫಾರ್ಮ್ಯಾಲಿಟೀಸ್ ಇತ್ತು ಅದೆಲ್ಲ ಮುಗಿಸ್ಕೊಂಡ್ವಿ. ತುಂಬ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡೋದಿತ್ತು. ಸೈನ್ ಎಲ್ಲ ಮುಗಿಸ್ಕೊಂಡಿದ್ದಾಗಿದ್ದಾದಮೇಲೆ ಆಟಿಟ್ಯೂಡ್ ನಂದು ಚೇಂಜ್ ಆಗೋದಿಲ್ಲ ಒಂದು ಚೂರು, ನಿಯತ್ತಲ್ಲಿ ಯಾವತ್ತು 100ಕ್ಕೆ 100. ವೈಬ್ ಇಷ್ಟ ಆದ್ರೆ ತಗೋ, ಮಚ್ ಲವ್ ಕೊಡಬೇಡ ಅಂದ್ರೆ ಅದ್ರ ವ್ಯಾಲ್ಯೂ ಮುಂದೆ ಗೊತ್ತಾಗುತ್ತೆ. ಆಟಿಟ್ಯೂಡ್ ನಂದು ಚೇಂಜ್ ಆಗೋದಿಲ್ಲ. ಸೊ ನಾನು ಆಟೋಮೆಟಿಕ್ ಕಾರ್ನ ಫಸ್ಟ್ ಟೈಮ್ ಡ್ರೈವ್ ಮಾಡ್ತಾ ಇರೋದು. ಯೂಶ್ವಲಿ ಗೇರ್ ಗಾಡಿನ ಓಡಿಸಿದ್ದೀನಿ, ಬಟ್ ಆಟೋಮೆಟಿಕ್ ಫಸ್ಟ್ ಟೈಮ್ ಆಗಿದ್ದರಿಂದ ಒಳಗಡೆ ಕೂತ್ಕೊಂಡು ಅವ್ರು ಸ್ವಲ್ಪ ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಏನೇನು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ನಾನು ಕೇಳಿಸ್ಕೊಂಡು ಕೂತ್ಕೊಂಡಿದ್ದೆ. ಸ್ಟ್ರೈಟ್ ಹೋಗು, ಹಾಂ ಸಾಕು ಬಿಡು. ಪುಟ್ಟ ನೀನು ಓಡಿಸಿರೋದು ನೋಡಿದ್ರೇನೆ ನಗು ಬರ್ತಿದೆ ನನಗೆ. ಸೈಕಲ್ ಡಬ್ಬಿ ಪುಟ್ಟ ಸೋಪ್ ಡಬ್ಬಿ ಚೆನ್ನಾಗಿದೆ ಮಾತ್ರ ಕಾರು, ಕಂಫರ್ಟ್ ಇದೆ ಅಲ್ಲ, ಸೂಪರ್ ಆಗಿದೆ ಗೈಸ್. ಇದನ್ನ ಸೋಪ್ ಡಬ್ಬಿ ಅಂತವ್ರೆ ನೋಡಿ ಗೈಸ್. ಬಟ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಟ್ ಏನಂದ್ರೆ ಗೇರ್ ಇಲ್ಲ ಇದಕ್ಕೆ. ಬಟ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಗೇರ್ ಗಾಡಿ ಓಡಿಸಿರ್ತೀರಲ್ಲ ಅವ್ರಿಗೆ ಸ್ವಲ್ಪ ಕಾರ್ ಡೆಲಿವರಿ ತೊಗೊಂಡಿದ್ದಾದಮೇಲೆ ನಾವು ಸೀದಾ ಡ್ರೈವ್ ಮಾಡ್ಕೊಂಡ್ಬಂದಿದ್ದು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ. ನಾವೇನೇ ತೊಗೊಂಡ್ರು ಫಸ್ಟು ನಾವು ಘಾಟಿ ಸುಬ್ರಹ್ಮಣ್ಯಗೆ ನಾವು ವಿಸಿಟ್ ಮಾಡೇ ಮಾಡ್ತೀವಿ. ಯಾಕಂತ ಅಂದರೆ ನಮಗೆ ಏನಾದರೂ ತೊಗೊಂಡಾಗ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ನಾವು ತೊಗೊಂಡಿದ್ದೇ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ವಿಸಿಟ್ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ಇವತ್ತು ಮಕರ ಸಂಕ್ರಾಂತಿ, ಅದನ್ನು ಮಂಗಳವಾರ ಬಂದಿರೋದ್ರಿಂದ ಹೆವಿ ಕ್ರೌಡ್ ಇತ್ತು. ಯಾಕೆ ಅಂತ ಅಂದರೆ ಸುಬ್ರಹ್ಮಣ್ಯನ್ಗೆ ಇಷ್ಟವಾದ ವಾರ ಬಂದ್ಬಿಟ್ಟು ಮಂಗಳವಾರ. ಸೊ ಅವತ್ತಿನ ದಿನವೇ ಮಕರ ಸಂಕ್ರಾಂತಿ ಬಂದಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ನಮಗೆ ಕಾಲಿಡ್ಲಿಕ್ಕೂ ಜಾಗ ಇರ್ತಿರ್ಲಿಲ್ಲ. ಆ್ಯಂಡ್ ಕ್ಯೂ ನೋಡಿದ್ರೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಷ್ಟು ನಿಂತ್ಕೊಂಡಿದ್ರು. ಸೊ ನಮಗೆ ಅಷ್ಟೊಂದು ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾವು ಹೊರಗಡೆ ಇದ್ದಿದ್ದು ಹುತ್ತಕ್ಕೇನೆ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿಬಿಟ್ಟು ಅಲ್ಲಿ ಏನು ಪ್ರಸಾದ ಕೊಟ್ಟರು ಪ್ರಸಾದನ ತಿನ್ಕೊಂಡು ನಾವು ಅಲ್ಲಿಂದ ಹೊರಟುಬಿಟ್ವಿ. ಸೊ ಹೊರಟುಬಿಟ್ಟು ನಾವು ಬಂದಿದ್ದು ಡೈರೆಕ್ಟ್ ನಮ್ಮ ಮನೆ ಹತ್ರ ಇರ್ತಕ್ಕಂಥ ಗಣಪತಿ ಟೆಂಪಲ್ಗೆ. ಸೊ ಗಣಪತಿ ಟೆಂಪಲ್ಗೆ ಬಂದು ನಾವು ಅಲ್ಲಿ ಪೂಜೆ ಮಾಡಿಸಿದ್ವಿ. ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಫೋಟೋಸ್ ಎಲ್ಲ ಬೇಕಿತ್ತು. ನನಗೆ ಶೋರೂಮಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಫೋಟೋಸ್ ಎಲ್ಲ ತೊಗೊಂಡಿದ್ದು. ಸೊ ಹಾಗಾಗಿ ನಾವು ಮೇನ್ ರೋಡಲ್ಲಿ ಫೋಟೋ ನಿಲ್ಲಿಸ್ಬಿಟ್ಟು ಕಾರ್ನ ಅಲ್ಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಅದಾಗಿದ್ದಾದಮೇಲೆ ಡೈರೆಕ್ಟ್ ನಾವೆಲ್ಲೂ ನಿಲ್ಲಿಸಿಲ್ಲ. ಸೊ ಡೈರೆಕ್ಟ್ ನಾವು ಹೋಗಿದ್ದೇನೆ ಟೆಂಪಲ್ಗೆ, ನಾವು ಮನೆಗೆ ಕೂಡ ಹೋಗಲಿಲ್ಲ. ಸೊ ಡೈರೆಕ್ಟು ಗಣಪತಿ ಟೆಂಪಲ್ಗೆ ಬಂದು ಅಲ್ಲಿ ನಮಗೆ ಪುರೋಹಿತರು ಪರಿಚಯ ಇದ್ದರು. ಸೊ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ಈ ಥರ ಕಾರ್ ತೊಗೊಬರ್ತಾ ಇದ್ದೀನಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರಿ ಅಂತ ಹೇಳಿಬಿಟ್ಟು. ಅವ್ರು ಓಕೆ ರಂಜಿತಾ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಟೆಂಪಲಿಗೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ಟಿಕೆಟ್ ತೊಗೊಂಡು ಸೊ ನಾವು ಕಾರ್ಗೆ ಪೂಜೆ ಮಾಡಿಸಿದ್ವಿ. ಪೂಜೆ ಆದಮೇಲೆ ನಾವು ಹೊರಟ್ವಿ. ಕಾರ್ ಡೆಲಿವರಿ ತೊಗೊಂಡು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಗಣಪತಿ ಟೆಂಪಲ್ಗೆ ಬಂದು ಪೂಜೆ ಮಾಡಿಸಿದ್ದು ಇದು ನಮ್ಮ ದಿನ ಆಗಿತ್ತು ಇವತ್ತು ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನೆಲ್ನ ಅಂತ ಹೇಳ್ತಾ ಬಾಯ್.